ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ ಸಾಕಷ್ಟು ಜನ ನನ್ನ ಕಮೆಂಟ್ ಮಾಡ್ತಾ ಇದ್ದೀರಿ. ಸರ್, ನಮಗೆ ಟ್ರಿಗ್ನೋಮೆಟ್ರಿ ಟೇಬಲ್ಗಳು ನೆನಪಿಡಕ್ಕೆ ಬರಕತ್ತಿಲ್ಲ, ಹೆಂಗಾದ್ರೂ ಮಾಡಿ ಅದು ಹೆಂಗೆ ನೆನಪಿಟ್ಕೋಬೇಕ್ರಿ ಅಂತ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಬರೇ 2 ನಿಮಿಷದಾಗೆ ಹೆಂಗೆ ಟೇಬಲನ್ನು ಬರೀಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಡ್ತೀನಿ. ಇದು ನಿಮಗೆ GPSTR ಎಕ್ಸಾಮ್ ಆಗಿರ್ಬೋದು, HSTR ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಮತ್ತು 10ನೇ ತರಗತಿ ಎಕ್ಸಾಮ್, ಒಟ್ಟಿನಲ್ಲಿ ಎಲ್ಲ ಎಕ್ಸಾಮ್ಗೂ ಏನದ ಯೂಸ್ ಅದ. ಇಲ್ಲಿ ನೋಡ್ರಿ ಸ್ಪರ್ಧಾರ್ಥಿಗಳೇ, ಫಸ್ಟ್ ನೋಡ್ರಿ ಇಲ್ಲೇನದ 0 ಅದ. ನೀವೇನು ಮಾಡ್ರಿ, ಇಲ್ಲಿ ಫಸ್ಟ್ ಸೈನ್ ಟೇಬಲ್ ಒಳಗೆ 0 ಬರ್ಕೋರಿ, ಲಾಸ್ಟಿಗೆ ಇಲ್ಲಿ 1 ಬರೀರಿ. ಫಸ್ಟ್ ಏನು ಮಾಡಬೇಕು, ಟೇಬಲ್ ಹಾಕ್ಬೇಕಾದ್ರೆ ಇಲ್ಲಿ 0 ಬರೀರಿ, ಲಾಸ್ಟಿಗೆ 1 ಬರೀರಿ. ಈ 3 ಬಾಕ್ಸ್ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗಳನ್ನು ನೀವು ನೆನಪಿಟ್ಕೊಂಡ್ಬಿಡ್ರಿ ಸಾಕು. ಇಲ್ಲಿ ನೋಡ್ರಿ sin 30 ಏನು ಬರ್ತದ, 1/2 ಬರ್ತದ. sin 45 ಏನು ಬರ್ತದ, 1/√2 ಬರ್ತದ. sin 60 ಏನು ಬರ್ತದ, √3/2 ಬರ್ತದೆ. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಫಸ್ಟ್ ಏನು ಮಾಡ್ತೀರಿ, ಇಲ್ಲಿ 0 ಬರಿತೀರಿ, ಲಾಸ್ಟಿಗೆ ಏನು ಬರಿತೀರಿ, 1 ಬರಿತೀರಿ. ಈ 3 ಡಿಗ್ರಿಗಳ ಬೆಲೆಗಳನ್ನು ಬರ್ಕೋತೀರಿ. ಇವು 3 ನೆನಪಿಡ್ರಿ. ಇಷ್ಟು ಬರ್ದೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲ ಈ ಫುಲ್ ಟೇಬಲ್ ಬರ್ದಂಗೆ. ನೆಕ್ಸ್ಟ್ ನೋಡ್ರಿ, ಈಗ ಸೈನ್ ಅನ್ನ ಈ ರೀತಿಯಾಗಿ ಬರ್ಕೊಂತ ಹೋದ್ರಲ್ಲ, ಕಾಸ್ ಅದ್ರ ರಿವರ್ಸ್ ಇರ್ತದೆ. ಯಾವಾಗಲೂ ಏನಿರ್ತದ, ರಿವರ್ಸ್ ಇರ್ತದೆ. ಅಂದ್ರೆ ಆ ಕಡೆಲಿಂದ ಹಿಂಗೆ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಏನು ಬರಿಬೇಕು, 1 ಬರೀರಿ. ನೆಕ್ಸ್ಟ್ 2ನೇ ಬಾಕ್ಸ್ನಾಗ ಏನದ, ಹಿಂಗೆ ಬರ್ಕೊಂತ ನೋಡ್ರಿ, √3/2 ಅದ. ನೆಕ್ಸ್ಟ್ 1/√2 ಅದ. ನೆಕ್ಸ್ಟ್ ಏನದ, ಇಲ್ಲಿ 1/2. ಲಾಸ್ಟಿಗೆ ಏನು ಮಾಡ್ರಿ, ಇಲ್ಲಿ 0 ಬರ್ಕೋರಿ. ನೋಡ್ರಿ ಕಾಸ್ ವ್ಯಾಲ್ಯೂಗಳೆಲ್ಲ ಗೊತ್ತಾಯ್ತು, ಎಷ್ಟು ಸರಳ ಅದಲ್ಲ. ನೆಕ್ಸ್ಟ್ ನೋಡ್ರಿ, ಮುಂದಿನ ಏನದ, ಟ್ಯಾನ್ ಅದ. ನೆನಪಿಟ್ಕೋರಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ನಿಮಗೆ ಗೊತ್ತದ. ಅಂದ್ರೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗಳನ್ನ ಭಾಗಾಕಾರ ಮಾಡಿದಾಗ ಏನು ಬರ್ತದ, ಟ್ಯಾನ್ ಥೀಟಾ ಬರ್ತದ. ಅಂದ್ರೆ ಇಲ್ಲಿ ನೋಡ್ರಿ 0ಲಿಂತ 1ಕ್ಕೆ ಭಾಗಾಕಾರ ಮಾಡ್ಬೇಕು. ಸೈನ್ ಥೀಟಾ 0 ಅದ, ಕಾಸ್ ಥೀಟಾ 1 ಅದ. 0/1 ಅಂದ್ರೆ ಯಾವಾಗಲೂ ಏನಾಗಿರ್ತದೆ, ಅದು ಬೆಲೆ 0 ಆಗಿರ್ತದೆ. ನೆನಪಿಟ್ಕೋರಿ, ಮ್ಯಾಗ್ 0 ಇದ್ದು ಕೆಳಗಡೆ ಯಾವುದೇ ಸಂಖ್ಯೆ ಇದ್ರೆ ಅದ್ರ ಬೆಲೆ ಏನಾಗಿರ್ತದ, 0 ಆಗಿರ್ತದೆ. ಇನ್ನೊಂದ್ಸಲ ಹೇಳತ್ತೀನಿ, ಮ್ಯಾಗ್ 0 ಇದ್ದು ಕೆಳಗೆ ಯಾವುದೇ ಸಂಖ್ಯೆ ಇತ್ತು ಅಂದ್ರೆ ಅದ್ರ ಬೆಲೆ ಏನಾಗ್ತದ, 0 ಆಗ್ತದ. ನೆಕ್ಸ್ಟ್ ನೋಡ್ರಿ, 1/2 ಡಿವೈಡೆಡ್ ಬೈ √3/2 ಅಂದ್ರೆ ಈ ಟು ಕ್ಯಾನ್ಸಲ್ ಆಗಿ ಏನಾಗ್ತದ, 1/√3 ಉಳಿತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ 45 ಬರ್ರಿ, ಈ ರೂಟ್ ಕ್ಯಾನ್ಸಲ್ ಆಗಿ 1/1 ಅಂದ್ರೂ ಒಂದೇ, 1 ಅಂದ್ರೂ ಒಂದೇ. ನೆಕ್ಸ್ಟ್ ಟ್ಯಾನ್ 60ಗೆ ಬರ್ರಿ, ಇಲ್ಲಿ ನೆನ್ಪಿಟ್ಕೋರಿ, ಈ ಟು ಕ್ಯಾನ್ಸಲ್ ಆಗಿ ಏನಾಗ್ತದ, √3/1 ಉಳಿತದ. √3/1 ಅಂದ್ರೂ ಒಂದೇ, √3 ಅಂದ್ರೂ ಒಂದೇ. ನೆಕ್ಸ್ಟ್ ನೋಡ್ರಿ 1/0, ಯಾವಾಗಲೂ 0ಲಿಂತ ಭಾಗಾಕಾರ ಮಾಡಾತಿದ್ವಿ ಅಂದ್ರೆ, ಅಥವಾ 0 ಇಲ್ಲಿ ಕೆಳಗೆ ಬಂದಿತ್ತಂದ್ರೆ ಅದ್ರ ಬೆಲೆ ಏನಾಗಿರ್ತದ, ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ಬರ್ತದೆ. ಕೆಳಗೆ 0 ಬಂದು ಮ್ಯಾಗ್ ಯಾವ್ದಾರ ಸಂಖ್ಯೆ ಬಂದಿತ್ತು ಅಂದ್ರೆ ಏನಾಗಿರ್ತದ, ನಾಟ್ ಡಿಫೈನ್ಡ್. ಇಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಏನ್ ಬಂದಿತ್ತು, ಇಲ್ಲಿ ಮ್ಯಾಗ್ 0 ಬಂದಿತ್ತು, ಕೆಳಗೆ 1 ಬಂದಿತ್ತು. ಅದಕ್ಕೆ ಇಲ್ಲಿ ಏನಾಗಿತ್ತು, ಇಲ್ಲಿ ಇದ್ರ ಬೆಲೆ 0 ಆಗಿತ್ತು. ಇಲ್ಲಿ ಕೆಳಗೆ 0 ಬಂದದ, ಮ್ಯಾಗ್ ಏನದ 1 ಅದ. ಅದ್ರ ಸಲ ಇದೇನು ನಾಟ್ ಡಿಫೈನ್ಡ್. ಇದನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಟೇಬಲ್ ಬಂದ್ಬಿಡ್ರಿ. ಇದು ಯಾವ್ದಿದು, ಕಾಟ್. ಟ್ಯಾನ್ ಹಿಂಗ್ ಬರ್ದ್ರಿ ಅಂದ್ರೆ ಕಾಟ್ ಏನಾಗಿರ್ತದೆ, ಅದ್ರ ಉಲ್ಟಾ, ನಾಟ್ ಡಿಫೈನ್ಡ್. ಫಸ್ಟ್ ಬಾಕ್ಸ್ನಾಗ ಬರ್ಕೋರಿ. ನೆಕ್ಸ್ಟ್ ಬಾಕ್ಸ್ನಾಗ ಏನದ, √3 ಅದ. ನೆಕ್ಸ್ಟ್ ಏನದ, 1 ಅದ. ನೆಕ್ಸ್ಟ್ ಏನದ, 1/√3 ಅದ. ನೆಕ್ಸ್ಟ್ ಏನದ, ಇಲ್ಲಿ 0 ಅದ. ನೋಡ್ರಿ, ಎಷ್ಟು 4 ಬಾಕ್ಸ್ಗಳನ್ನು ಈಸಿಯಾಗಿ ಬರ್ದ್ವಿ. ಉಳಿದಿದ್ದು ಎಷ್ಟು ಬಾಕ್ಸ್, 2 ಬಾಕ್ಸ್ ಅದಾವ. ಇಲ್ಲಿ ನೋಡ್ರಿ ಕೊಸೆಕ್ ಅಂತದ. ನೀವು ಕೊಸೆಕ್ ಥೀಟಾವನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ನೆನಪಿಟ್ಕೋರಿ, ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು 1/sin ಥೀಟಾ. ಅಂದ್ರೆ ಸೈನ್ ಥೀಟಾದ ವಿಲೋಮ ಏನಾಗಿರ್ತದ ಅಂದ್ರೆ ಕೊಸೆಕ್ ಥೀಟಾ ಆಗಿರ್ತದ. ಅಂದ್ರೆ 1/sin ಥೀಟಾವನ್ನ ಮಾಡಿದಾಗ ಏನು ಬರ್ತದ, ಕೊಸೆಕ್ ಥೀಟಾ ಬರ್ತದ. ಇಲ್ಲಿ ನೋಡ್ರಿ ಫಸ್ಟ್ ಬಾಕ್ಸ್ನಾಗ ಬರ್ಕೋರಿ, 1ಕ್ಕೆ 1 ಬರೀರಿ. ಸೈನ್ ಥೀಟಾ ಅಂದ್ರೆ ಏನದ, ಇಲ್ಲಿ 0 ಅದ. 1/0 ನಾ ಅವಾಗ್ಲೇ ಹೇಳಿನಿ, ಕೆಳಗೆ 0 ಬಂದಿತ್ತು ಅಂದ್ರೆ ಮ್ಯಾಗ ಯಾವುದೇ ಸಂಖ್ಯೆ ಇತ್ತಂದ್ರೆ ಅದು ಏನಾಗಿರ್ತದೆ, ಇದು ನಾಟ್ ಡಿಫೈನ್ಡ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಈ ಬಾಕ್ಸ್ನಾಗ ಬರ್ರಿ, ಇಲ್ಲಿಂದ ಚಾಲು ಮಾಡ್ರಿ. ಇಲ್ಲಿ ಏನು ಮಾಡ್ರಿ ಅಂದ್ರೆ, ಇಲ್ಲಿ 1/2 ಅದಲ್ಲ, 2/1 ಆಗಿಬಿಡ್ತದ. 2 ಮ್ಯಾಗ ಬರ್ತದ, 1 ಕೆಳಗೆ ಬರ್ತದ. 2/1 ಅಂದ್ರೂ ಒಂದೇ, 2 ಅಂದ್ರೂ ಒಂದೇ. ಇಲ್ಲಿ ಬರ್ರಿ,
1/√2 ಅಂದ್ರೂ ಒಂದೇ. 1/√2 ಅದ. √2 ಮ್ಯಾಗ ಓದ್ತದ, 1 ಏನಾಗ್ತದ ಕೆಳಗೆ ಬರ್ತದ. ಅಂದ್ರೆ √2/1 ಆಗ್ತದ. √2/1 ಅಂದ್ರೂ ಒಂದೇ, √2 ಅಂದ್ರೂ ಒಂದೇ. ನೆಕ್ಸ್ಟ್ ನೋಡ್ರಿ, ಇದು 2 ಮ್ಯಾಗ ಓದ್ತದ, √3 ಏನ್ ಬರ್ತದ ಕೆಳಗೆ ಬರ್ತದ. ಅಂದ್ರೆ 2/√3 ಬರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲಾಸ್ಟ್ ಬಾಕ್ಸ್ನಾಗ ಬರ್ರಿ, 1 ಬರಿತೀರಿ, 1 ಬರಿತೀರಿ. sin θ ಅಂದ್ರೆ ಏನದ 1 ಅದ. 1/1 ಅಂದ್ರೆ ಏನಾಗಿರ್ತದ 1 ಆಗ್ತದ. ಈ ಬಾಕ್ಸ್ನು ಗೊತ್ತಾಯ್ತು. ಇದಂತ್ರ ಈಸಿಯಾಗಿ ಬರಿತೀರಿ. cosec θ ಹಿಂಗ್ ಬರ್ದ್ರ sec θ ಏನ್ ಮಾಡ್ಬೇಕು, ರಿವರ್ಸ್ ಆಗಿ ಬರಿಬೇಕು. ಫಸ್ಟ್ 1 ಬರ್ಕೋರಿ, ನೆಕ್ಸ್ಟ್ 2/√3, ನೆಕ್ಸ್ಟ್ √2, ನೆಕ್ಸ್ಟ್ 2, ಲಾಸ್ಟಿಗೆ ನಾಟ್ ಡಿಫೈನ್ಡ್. ನೋಡ್ರಿ ವಿದ್ಯಾರ್ಥಿಗಳೇ, ಇದಿಷ್ಟು ಬಿಡಿಸಿದ್ರಿ ಅಂದ್ರೆ ನಿಮ್ಗೆ ನೆನ್ಪಿಟ್ಕೋರಿ, ಆರಾಮಾಗಿ 1.5 ನಿಮಿಷದೊಳಗೆ ಬರಿತೀರಿ. ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿಂತ ನಿಮ್ಗೆ ಏನಾಗ್ತದ, ಟೈಮ್ ಭಾಳ ಅನಿಸ್ತದೆ ಇದು. ಆದ್ರೆ ನೀವು 1-2-3 ಸಲ ಪ್ರಾಕ್ಟೀಸ್ ಮಾಡ್ರಿ, ಗ್ಯಾರಂಟಿ ಹೇಳ್ತೀನಿ ಇವು ಒಟ್ಟ ನೆನಪು ಹೋಗೋದಿಲ್ಲ ಅಂತ ಹೇಳ್ತಾ, ನಿಮಗಿದು ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.